ಸಚಿನ್ ಆತ್ಮಹತ್ಯೆ ಕೋಲಾಹಲ ಪ್ರಕರಣದ ಸುತ್ತ ರಾಜಕೀಯ ಕೆಸರೆರಚಾಟ ಈಗ ಜೋರಾಗಿದೆ. ಈ ಪ್ರಕರಣದ ತನಿಖೆಗೆ ಇಳಿದ ಸಿಐಡಿ ಅಧಿಕಾರಿಗಳು ಒಂದು ಕಡೆಯಲ್ಲಾದರೆ ಮತ್ತೊಂದು ಕಡೆಯಲ್ಲಿ ರಾಜಕೀಯ ಬಣ್ಣವೂ ಕೂಡ ಇದಕ್ಕೆ ಬಳಿದುಕೊಂಡಿದೆ. ಸಿಐಡಿ ಅಧಿಕಾರಿಗಳು ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತ್ವರಿತವಾಗಿ ವರದಿಯನ್ನ ನೀಡಲು ಸಿಐಡಿ ಪ್ಲಾನ್ ಮಾಡಿಕೊಂಡಿದೆ. ಶೀಘ್ರದಲ್ಲೇ ಪ್ರೈಮರಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಬಿಕೆ ಸಿಂಗ್ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ನಾನಾ ತಿರುವುಗಳನ್ನು ಇದು ಪಡೆದುಕೊಳ್ಳುತ್ತಿರುವ ಸಮಯದಲ್ಲಿ ಸಿಐಡಿ ತನಿಖೆ ನಡೀತಾ ಇದೆ. ಪ್ರೈಮರಿ ವರದಿಯನ್ನ ಆದಷ್ಟು ಬೇಗ ಸಲ್ಲಿಕೆ ಮಾಡಬೇಕು ಅಂತೇಳಿ ಬಿಕೆ ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಬೀದರ್ಗೆ ಭೇಟಿ ಕೊಟ್ಟಿರೋ ತನಿಖಾಧಿಕಾರಿಗಳು ಸಚಿನ್ ಪಾಂಚಾಳ್ ಅವರ ಮನೆಗೂ ಕೂಡ ಹೋಗಿ ಅವರ ಕುಟುಂಬಸ್ಥರಿಂದ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಎಲ್ಲಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಸ್ಥಳಕ್ಕೂ ಕೂಡ ಹೋಗಿದ್ರು. ಈಗ ಪ್ರಾಥಮಿಕ ವರದಿಯನ್ನ ಶೀಘ್ರವಾಗಿ ಸಲ್ಲಿಕೆ ಮಾಡೋದಕ್ಕೆ ಬಿಕೆ ಸಿಂಗ್ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಆದಷ್ಟು ಬೇಗ ಇದರ ಪ್ರಾಥಮಿಕ ವರದಿಯನ್ನ ಕೊಡ್ತಾರೆ. ಆ ಮೂಲಕ ಈಗ ನಡೀತಾ ಇರುವಂತ ರಾಜಕೀಯ ಏನಿದೆ, ಈ ರಾಜಕೀಯಕ್ಕೆ ಒಂದು ಹಂತಕ್ಕೆ ಫುಲ್ ಸ್ಟಾಪ್ ಬೀಳಬಹುದು. ಎಷ್ಟು ಬೇಗ ವರದಿ ಸಲ್ಲಿಕೆ ಆಗುತ್ತೋ ಅಷ್ಟು ಬೇಗ ಈ ಎಲ್ಲ ರಾಜಕೀಯ ಹೈಡ್ರಾಮಾಗಳಿಗೆ ಒಂದು ಕೊನೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಸದ್ಯದ ಮಾಹಿತಿ ಇದೆ. ಸದ್ಯಕ್ಕೆ ಬಿಕೆ ಸಿಂಗ್ ಆದಷ್ಟು ಬೇಗ ಇದರ ತನಿಖಾ ವರದಿಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ಗೆ ಸಿಐಡಿ ಅಧಿಕಾರಿಗಳು ತನಿಖಾ ತಂಡ ಕಳುಹಿಸಿದೆ. ಸ್ಥಳೀಯ ಪೊಲೀಸರ ತನಿಖೆಯ ರಿಪೋರ್ಟ್ ಪಡೆದಿರುವ ಟೀಮ್ ಸಿಐಡಿ ಅಧಿಕಾರಿಗಳ ತಂಡ ಲೋಕಲ್ ಪೊಲೀಸ್ ಏನಿದ್ದಾರೆ, ಯಾವ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತದೋ ಅಲ್ಲಿ ತನಿಖೆ ಮಾಡಿದಂಥ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಎಫ್ಎಸ್ಎಲ್ ಸಾಕ್ಷಿಗಳನ್ನು ಕೂಡ ಟೆಕ್ನಿಕಲ್ ಸಾಕ್ಷಿಗಳನ್ನು ಎಫ್ಎಸ್ಎಲ್ಗೆ ಕಳುಹಿಸಿಕೊಟ್ಟಿದ್ದಾರೆ ಸಿಐಡಿ ಅಧಿಕಾರಿಗಳು. ಸಚಿನ್ ಆತ್ಮಹತ್ಯೆಗೂ ಮುನ್ನ ಎಲ್ಲೆಲ್ಲಿ ಹೋಗಿದ್ದ ಆತ ಓಡಾಡಿರೋದ್ರ ಬಗ್ಗೆ ಒಂದು CCTV ಫುಟೇಜ್ ಕೂಡ ಸಿಕ್ಕಿತ್ತು. ಆತ ಒಂದು ಹೋಟೆಲ್ನಲ್ಲಿ ಒಳಗಡೆ ಹೋಗ್ತಿರೋದು, ಆತ ಅಲ್ಲಿ ರೂಮ್ ಮಾಡಿರೋದು, ಫೋನಲ್ಲಿ ಮಾತಾಡ್ತಿರೋದು, ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡಿರೋದು, ಇದೆಲ್ಲವೂ ಕೂಡ ಖರ್ಗೆ ಆಪ್ತ ಸೇರಿ 8 ಮಂದಿ ಜೊತೆ ಸಚಿನ್ಗೆ ಇರೋ ಸಂಬಂಧ ಏನು, ಡಿವೈಎಸ್ಪಿ ಪಿ ಸುಲೇಮಾನ್ ನೇತೃತ್ವದಲ್ಲಿ ತನಿಖೆ, ಇದೆಲ್ಲದರ ವರದಿ ಪ್ರಾಥಮಿಕವಾಗಿ ಸಲ್ಲಿಕೆ ಆದ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ ಏನಾಗಿದೆ ಅನ್ನೋದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸದ್ಯಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು ಪ್ರಾಥಮಿಕ ವರದಿಯಲ್ಲಿ ಏನು ಬರುತ್ತೆ ಅನ್ನೋದು. ಈ ಪ್ರಾಥಮಿಕ ವರದಿ ಸಲ್ಲಿಕೆ ನಂತರ ಈ ರಾಜಕೀಯ ಹೈಡ್ರಾಮಾಗಳಿಗೆ ಒಂದು ತೆರೆ ಬೀಳಬಹುದು. ಸದ್ಯಕ್ಕೆ ಪ್ರೈಮರಿ ಮಾಹಿತಿ ಏನಿದೆ ತಮ್ಮ ಹತ್ರ, ಮತ್ತೆ ತನಿಖಾಧಿಕಾರಿಗಳು ಏನೇನು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ನಾಗರಾಜ್? ರಂಜಿತ್, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆಯನ್ನು ಈಗಾಗಲೇ ಸಿಐಡಿ ಅಧಿಕಾರಿಗಳು ಮುಗಿಸ್ತಾ ಇರತಕ್ಕಂಥದ್ದು. ಯಾಕಂತಂದರೆ ಪ್ರಮುಖವಾಗಿ ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಕೆಸರೆರಚಾಟ ನಡೀತಾ ಇದೆ. ಇದಕ್ಕೆ ಒಂದು ತಾತ್ಕಾಲಿಕ ಅಂತ್ಯ ಆಡಬೇಕು ಅಂತಂದರೆ ಒಂದು ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸಿ ಬೇಗ ಅಂತಂತೇಳಿ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥ ಡಿವೈಎಸ್ಪಿ ಸುಲೇಮಾನ್ ತಹಸೀಲ್ದಾರ್ ಅವರ ತಂಡಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಏನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ತನಿಖಾ ತಂಡ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕಿದೆ. ಅವರ ಕುಟುಂಬಸ್ಥರನ್ನು ಮಾತನಾಡಿಸಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಂಡು, ಜೊತೆಗೆ ಏನು ಸ್ಥಳೀಯವಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪ್ರಾಥಮಿಕವಾಗಿ ಮಾಹಿತಿಗಳನ್ನು ಸಂಗ್ರಹಿಸಿದ್ರು ಅವುಗಳನ್ನು ಶೇಖರಿಸಿದೆ. ಜೊತೆಗೆ ಸಚಿನ್ ಏನು ಆತ್ಮಹತ್ಯೆಗೂ ಮುನ್ನ ಸಾಕಷ್ಟು ಕಡೆ ಓಡಾಡಿರುವಂಥದ್ದು, ಯಾರ್ಯಾರ ಜೊತೆ ನಂಟಲ್ಲಿದ್ದರು, ಈ ಎಲ್ಲದರ ಬಗ್ಗೆ ಟೆಕ್ನಿಕಲ್ ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನು FSLಗೆ ಕಳಿಸಿದ್ದಾರೆ. ಜೊತೆಗೆ ಏನು ಈ ಒಂದು ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತೇಳಿ ಹೇಳಲಾಗ್ತಾ ಇರ್ತಕ್ಕಂಥ ರಾಜು ಇದ್ದಾರೆ, ಅವ್ರಿಗೆ ಜೊತೆಗೆ ಮತ್ತೆ ಸಚಿನ್ಗೆ ಇದ್ದಂಥ ಸಂಪರ್ಕ ಏನು, ಮತ್ತೆ ಉಳಿದ 8 ಜನ ಏನು ಸಚಿನ್ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ರು, ಇವರ ನಡುವೆ ಯಾವುದಾದ್ರೂ ವ್ಯವಹಾರಗಳಿತ್ತ ಅಥವಾ ಕೇವಲ ಸ್ನೇಹಿತರಾಗಿದ್ದರೆ ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಕಾರಣಕ್ಕೆ ಸಚಿನ್ ಆತ್ಮಹತ್ಯೆ ಆಯಿತು, ಅದರ ಹಿಂದೆ ಇದ್ದಂಥ ಹಿಂದೆ ಕಾಂಟ್ರಾಕ್ಟ್ ಅವರ ಗುತ್ತಿಗೆ ಒಂದು ಲೈಸೆನ್ಸ್ ನವೀಕರಣ ವಿಚಾರವಾಗೂ ಸಹ ಸಾಕಷ್ಟು ವಿಚಾರಗಳಿದ್ದವು ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಈ ದೃಷ್ಟಿಕೋನದಲ್ಲೂ ಸಹ ಸಿಐಡಿ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ನೈಜವಾಗಿ ಅನ್ನೋದನ್ನು ಪ್ರಾಥಮಿಕ ವರದಿಯನ್ನು ಕೊಡಿ ಅಂತೇಳಿ ಬಿಕೆ ಸಿಂಗ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಶೀಘ್ರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಸಿಐಡಿ ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ರಂಜಿತ್, ಸಚಿನ್ ಆತ್ಮಹತ್ಯೆ ಕೋಲಾಹಲ ಪ್ರಕರಣದ ಸುತ್ತ ರಾಜಕೀಯ ಕೆಸರೆರಚಾಟ ಈಗ ಜೋರಾಗಿದೆ. ಈ ಪ್ರಕರಣದ ತನಿಖೆಗೆ ಇಳಿದ ಸಿಐಡಿ ಅಧಿಕಾರಿಗಳು
ಒಂದು ಕಡೆಯಲ್ಲಾದರೆ ಮತ್ತೊಂದು ಕಡೆಯಲ್ಲಿ ರಾಜಕೀಯ ಬಣ್ಣವೂ ಕೂಡ ಇದಕ್ಕೆ ಬೆಳೆದುಕೊಂಡಿದೆ. CID ಅಧಿಕಾರಿಗಳು ಇದರ ತನಿಖೆಯನ್ನು ಮಾಡ್ತಾ ಇದ್ದಾರೆ. ತ್ವರಿತವಾಗಿ ವರದಿಯನ್ನ ನೀಡಲು CID ಪ್ಲಾನ್ ಮಾಡಿಕೊಂಡಿದೆ. ಶೀಘ್ರದಲ್ಲೇ ಪ್ರೈಮರಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ BK ಸಿಂಗ್ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜಕೀಯ ನಾನಾ ತಿರುವುಗಳನ್ನು ಇದು ಪಡೆದುಕೊಳ್ಳುತ್ತಿರುವ ಸಮಯದಲ್ಲಿ CID ತನಿಖೆ ನಡೀತಾ ಇದೆ. ಪ್ರೈಮರಿ ವರದಿಯನ್ನ ಆದಷ್ಟು ಬೇಗ ಸಲ್ಲಿಕೆ ಮಾಡಬೇಕು ಅಂತೇಳಿ BK ಸಿಂಗ್ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಬೀದರ್ಗೆ ಭೇಟಿ ಕೊಟ್ಟಿರೋ ತನಿಖಾಧಿಕಾರಿಗಳು ಸಚಿನ್ ಪಾಂಚಾಳ್ ಅವರ ಮನೆಗೂ ಕೂಡ ಹೋಗಿ ಅವರ ಕುಟುಂಬಸ್ಥರಿಂದ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಎಲ್ಲಿ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದ ಆ ಸ್ಥಳಕ್ಕೂ ಕೂಡ ಹೋಗಿದ್ರು. ಈಗ ಪ್ರಾಥಮಿಕ ವರದಿಯನ್ನ ಶೀಘ್ರವಾಗಿ ಸಲ್ಲಿಕೆ ಮಾಡೋದಕ್ಕೆ BK ಸಿಂಗ್ ಸೂಚನೆಯನ್ನು ಕೊಟ್ಟಿರೋದ್ರಿಂದಾಗಿ ಆದಷ್ಟು ಬೇಗ ಇದರ ಪ್ರಾಥಮಿಕ ವರದಿಯನ್ನು ಕೊಡ್ತಾರೆ. ಆ ಮೂಲಕ ಈಗ ನಡೀತಾ ಇರುವಂಥ ರಾಜಕೀಯ ಏನಿದೆ, ಈ ರಾಜಕೀಯಕ್ಕೆ ಒಂದು ಹಂತಕ್ಕೆ ಪುಲಿ ಸ್ಟಾಪ್ ಬೀಳಬಹುದು. ಎಷ್ಟು ಬೇಗ ವರದಿ ಸಲ್ಲಿಕೆ ಆಗುತ್ತೋ ಅಷ್ಟು ಬೇಗ ಈ ಎಲ್ಲ ರಾಜಕೀಯ ಹೈಡ್ರಾಮಾಗಳಿಗೆ ಒಂದು ಕೊನೆ ಆಗಬಹುದು ಅನ್ನೋದ್ರ ಬಗ್ಗೆ ಈಗ ಸದ್ಯದ ಮಾಹಿತಿ ಇದೆ. ಸದ್ಯಕ್ಕೆ BK ಸಿಂಗ್ ಆದಷ್ಟು ಬೇಗ ಇದರ ತನಿಖಾ ವರದಿಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಟೆಕ್ನಿಕಲ್ ಸಾಕ್ಷ್ಯಗಳನ್ನು ಸಂಗ್ರಹಿಸಿ FSLಗೆ CID ಅಧಿಕಾರಿಗಳು ತನಿಖಾ ತಂಡ ಕಳುಹಿಸಿದೆ. ಸ್ಥಳೀಯ ಪೊಲೀಸರ ತನಿಖೆಯ ರಿಪೋರ್ಟ್ ಪಡೆದಿರುವ ಟೀಮ್ CID ಅಧಿಕಾರಿಗಳ ತಂಡ ಲೋಕಲ್ ಪೊಲೀಸ್ ಏನಿದ್ದಾರೆ, ಯಾವ ಸ್ಟೇಷನ್ ವ್ಯಾಪ್ತಿಗೆ ಬರುತ್ತದೋ ಅಲ್ಲಿ ತನಿಖೆ ಮಾಡಿದಂಥ ಪೊಲೀಸರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. FSL ಸಾಕ್ಷಿಗಳನ್ನು ಕೂಡ ಟೆಕ್ನಿಕಲ್ ಸಾಕ್ಷಿಗಳನ್ನು FSLಗೆ ಕಳುಹಿಸಿಕೊಟ್ಟಿದ್ದಾರೆ CID ಅಧಿಕಾರಿಗಳು. ಸಚಿನ್ ಆತ್ಮಹತ್ಯೆಗೂ ಮುನ್ನ ಎಲ್ಲೆಲ್ಲಿ ಹೋಗಿದ್ದ ಆತ ಓಡಾಡಿರೋದ್ರ ಬಗ್ಗೆ ಒಂದು CCTV ಫುಟೇಜ್ ಕೂಡ ಸಿಕ್ಕಿತ್ತು. ಆತ ಒಂದು ಹೋಟೆಲ್ನಲ್ಲಿ ಒಳಗಡೆ ಹೋಗ್ತಿರೋದು, ಆತ ಅಲ್ಲಿ ರೂಮ್ ಮಾಡಿರೋದು, ಫೋನಲ್ಲಿ ಮಾತಾಡ್ತಿರೋದು, ಕೈಯಲ್ಲೊಂದು ಬ್ಯಾಗ್ ಹಿಡ್ಕೊಂಡಿರೋದು, ಇದೆಲ್ಲವೂ ಕೂಡ ಖರ್ಗೆ ಆಪ್ತ ಸೇರಿ 8 ಮಂದಿ ಜೊತೆ ಸಚಿನ್ಗೆ ಇರೋ ಸಂಬಂಧ ಏನು, DYSP P ಸುಲೇಮಾನ್ ನೇತೃತ್ವದಲ್ಲಿ ತನಿಖೆ, ಇದೆಲ್ಲದರ ವರದಿ ಪ್ರಾಥಮಿಕವಾಗಿ ಸಲ್ಲಿಕೆ ಆದ ನಂತರ ಒಂದು ಕ್ಲಾರಿಟಿ ಸಿಗುತ್ತೆ ಏನಾಗಿದೆ ಅನ್ನೋದು. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ನ್ಯೂಸ್ ಡೆಸ್ಕ್ನಿಂದ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಸದ್ಯಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು ಪ್ರಾಥಮಿಕ ವರದಿಯಲ್ಲಿ ಏನು ಬರುತ್ತೆ ಅನ್ನೋದು. ಈ ಪ್ರಾಥಮಿಕ ವರದಿ ಸಲ್ಲಿಕೆ ನಂತರ ಈ ರಾಜಕೀಯ ಹೈಡ್ರಾಮಾಗಳಿಗೆ ಒಂದು ತೆರೆ ಬೀಳಬಹುದು. ಸದ್ಯಕ್ಕೆ ಪ್ರೈಮರಿ ಮಾಹಿತಿ ಏನಿದೆ ತಮ್ಮ ಹತ್ರ, ಮತ್ತೆ ತನಿಖಾಧಿಕಾರಿಗಳು ಏನೇನು ದಾಖಲೆಗಳನ್ನು ಕಲೆ ಹಾಕಿದ್ದಾರೆ ನಾಗರಾಜ್? ರಂಜಿತ್, ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ತನಿಖೆಯನ್ನ ಈಗಾಗಲೇ CID ಅಧಿಕಾರಿಗಳು ಮುಗಿಸ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಪ್ರಮುಖವಾಗಿ CID ADGP BK ಸಿಂಗ್ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಸಾಕಷ್ಟು ಕೆಸರೆರಚಾಟ ನಡೀತಾ ಇದೆ. ಇದಕ್ಕೆ ಒಂದು ತಾತ್ಕಾಲಿಕ ಅಂತ್ಯ ಆಡಬೇಕು ಅಂತಂದ್ರೆ ಒಂದು ಪ್ರಾಥಮಿಕ ವರದಿಯನ್ನು ಸಿದ್ಧಪಡಿಸಿ ಬೇಗ ಅಂತಂತೇಳಿ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥ DYSP ಸುಲೇಮಾನ್ ತಹಸೀಲ್ದಾರ್ ಅವರ ತಂಡಕ್ಕೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಈಗಾಗಲೇ ಏನು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ತನಿಖಾ ತಂಡ ಸಾಕಷ್ಟು ವಿಚಾರಗಳನ್ನು ಕಲೆ ಹಾಕಿದೆ. ಅವರ ಕುಟುಂಬಸ್ಥರನ್ನು ಮಾತನಾಡಿಸಿ ಅವರಿಂದ ಹೇಳಿಕೆಗಳನ್ನು ಪಡೆದುಕೊಂಡು, ಜೊತೆಗೆ ಏನು ಸ್ಥಳೀಯವಾಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಪ್ರಾಥಮಿಕವಾಗಿ ಮಾಹಿತಿಗಳನ್ನು ಸಂಗ್ರಹಿಸಿದ್ರು, ಅವುಗಳನ್ನು ಶೇಖರಿಸಿದೆ. ಜೊತೆಗೆ ಸಚಿನ್ ಏನು ಆತ್ಮಹತ್ಯೆಗೂ ಮುನ್ನ ಸಾಕಷ್ಟು ಕಡೆ ಓಡಾಡಿರುವಂಥದ್ದು, ಯಾರ್ಯಾರ ಜೊತೆ ನಂಟಲ್ಲಿದ್ದರು, ಈ ಎಲ್ಲದರ ಬಗ್ಗೆ ಟೆಕ್ನಿಕಲ್ ದಾಖಲೆಗಳನ್ನು ಸಂಗ್ರಹಿಸಿ ಅದನ್ನು FSLಗೆ ಕಳಿಸಿದ್ದಾರೆ. ಜೊತೆಗೆ ಏನು ಈ ಒಂದು ಆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇರ್ತಕ್ಕಂಥ ರಾಜು ಇದ್ದಾರೆ, ಅವ್ರಿಗೆ ಜೊತೆಗೆ ಮತ್ತೆ ಸಚಿನ್ಗೆ ಇದ್ದಂಥ ಸಂಪರ್ಕ ಏನು, ಮತ್ತೆ ಉಳಿದ 8 ಜನ ಏನು ಸಚಿನ್ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ರು, ಇವರ ನಡುವೆ ಯಾವುದಾದ್ರೂ ವ್ಯವಹಾರಗಳಿತ್ತ ಅಥವಾ ಕೇವಲ ಸ್ನೇಹಿತರಾಗಿದ್ದರೆ ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ಕಾರಣಕ್ಕೆ ಸಚಿನ್ ಆತ್ಮಹತ್ಯೆ ಆಯಿತು, ಅದರ ಹಿಂದೆ ಇದ್ದಂಥ ಹಿಂದೆ ಏನು ಕಾಂಟ್ರಾಕ್ಟ್ಗಳ ಅವರ ಗುತ್ತಿಗೆ ಒಂದು ಲೈಸೆನ್ಸ್ ನವೀಕರಣ ವಿಚಾರವಾಗೂ ಸಹ ಸಾಕಷ್ಟು ವಿಚಾರಗಳಿದ್ದವು ಅನ್ನೋದು ಪ್ರಾಥಮಿಕವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಈ ದೃಷ್ಟಿಕೋನದಲ್ಲೂ ಸಹ CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ನೈಜವಾಗಿ ಅನ್ನೋದನ್ನು ಪ್ರಾಥಮಿಕ ವರದಿಯನ್ನು ಕೊಡಿ ಅಂತೇಳಿ BK ಸಿಂಗ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಶೀಘ್ರದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಪ್ರಾಥಮಿಕ ವರದಿಯನ್ನು ಸಲ್ಲಿಕೆ ಮಾಡೋದಕ್ಕೆ CID ಅಧಿಕಾರಿಗಳು ನಿರಂತರವಾಗಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ರಂಜಿತ್.